ಚಿಕನ್ ಬಿರಿಯಾನಿ ಮಾಡೋದಕ್ಕೆ ನಾನು ಅರ್ಧ ಕೆಜಿ ಚಿಕನ್ನ ಚೆನ್ನಾಗಿ ತೊಳೆದು ಕ್ಲೀನಾಗಿ ಇಟ್ಕೊಂಡಿದ್ದೀನಿ. ಅರ್ಧ ಕೆಜಿ ಬಾಸುಮತಿ ರೈಸ್ ತೊಗೊಂಡಿದ್ದೀನಿ. ಈ ಗ್ಲಾಸಲ್ಲಿ 2 ಗ್ಲಾಸ್ ಆಗುತ್ತೆ. ಇದು ಸುಮಾರು ಒಂದು 3 ಜನಕ್ಕೆ 2 ಟೈಮಲ್ಲಿ ಆಗುತ್ತೆ. 2 ಟೈಮ್ ಊಟ ಮಾಡ್ಕೋಬೋದು. ಈಗ ಅಕ್ಕಿನ ನೀರು ಹಾಕಿ ಒಂದು 3 ಸಲ ತೊಳ್ಕೊಬೇಕು. ಅಕ್ಕಿನ ಚೆನ್ನಾಗಿ ಹಿಸುಕಿ ತೊಳಿಬಾರ್ದು. ಸುಮ್ಮನೆ ಬೆರಳಲ್ಲಿ ಈ ರೀತಿ ಟರ್ನ್ ಮಾಡಿದ್ರೆ ಸಾಕು. ಚೆನ್ನಾಗಿ ಹಿಸುಕಿ ತೊಳೆದ್ರೆ ಅಕ್ಕಿ ಎಲ್ಲ ಕಟ್ಟಾಗೋಗುತ್ತೆ. ಅಕ್ಕಿನ 3 ಸಲ ತೊಳೆದು ಚೆನ್ನಾಗಿ ಈಗ ನೀರು ಹಾಕಿ ಇಟ್ಕೊಂಡಿದ್ದೀನಿ. ಒಂದು 15 ನಿಮಿಷ ನೆನೆದ್ರೆ ಸಾಕು, ಹೆಚ್ಚಿಗೆ ನೆನೆಯೋದು ಬೇಡ. ಒಂದು 200 ಗ್ರಾಮ್ ಈರುಳ್ಳಿ ಉದ್ದುದಕ್ಕೆ ಹೆಚ್ಚಿ ಇಟ್ಕೊಂಡಿದ್ದೀನಿ. ಅಳತೆಯಲ್ಲಿ ನೋಡಿದ್ರೆ ಒಂದು 5 ಮೀಡಿಯಮ್ ಸೈಜ್ ಈರುಳ್ಳಿ ಸಣ್ಣದು. ಮೀಡಿಯಮ್ ಸೈಜ್ 3 ಟೊಮೆಟೊ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 100 ಗ್ರಾಮ್ ಮೊಸರು, 100 ಗ್ರಾಮ್ ಎಣ್ಣೆ, ಒಂದು 3 ಚಮಚ ತುಪ್ಪ. ಚಿಕನ್ ಬಿರಿಯಾನಿಗೆ ಎಣ್ಣೆಯಲ್ಲಿ ಫ್ರೈ ಮಾಡೋದಕ್ಕೆ 2 ಚಕ್ಕೆ, ಒಂದು 5 ಲವಂಗ, ಒಂದು ಅನಾನಸ್ ಹೂವು, ಒಂದು ಮರಾಠಿ ಮೊಗ್ಗು, 5 ಏಲಕ್ಕಿ, 3 ಬಿರಿಯಾನಿ ಎಲೆ. ಚಿಕನ್ ಬಿರಿಯಾನಿಗೆ ರುಬ್ಕೊಳ್ಳೋದಕ್ಕೆ ಮಸಾಲೆ ಒಂದು 8 ಹಸಿಮೆಣಸಿನ್ಕಾಯಿ, ಒಂದು 3 ಪೀಸು ಚಕ್ಕೆ, ಒಂದು 5 ಏಲಕ್ಕಿ, ಒಂದು 6 ಲವಂಗ, ಒಂದು ಕೈಯಲ್ಲಿ ಅರ್ಧ ಹಿಡಿ ಬೆಳ್ಳುಳ್ಳಿ, ಒಂದು ಹಿಡಿ ಶುಂಠಿ, ಒಂದು ಬಟ್ಲು ಪುದೀನ, ಒಂದು ಬಟ್ಲು ಕೊತ್ತಂಬರಿ ಸೊಪ್ಪು. ಇವಿಷ್ಟನ್ನು ರುಬ್ಕೊಳ್ಬೇಕು. 1 ಟೀ ಸ್ಪೂನ್ ಅರಿಶಿಣ, ರುಚಿಗೆ ತಕ್ಕಷ್ಟು ಉಪ್ಪು. ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಈಗ ಮಸಾಲೆನ ರುಬ್ಕೊಳ್ಳೋಣ. ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ, ಏಲಕ್ಕಿ, ಕೊತ್ತಂಬರಿ ಸೊಪ್ಪು ಕಡ್ಡಿಗಳನ್ನು ತೊಗೊಂಡಿದ್ದೀನಿ. ಕಡ್ಡಿ ಬಿರಿಯಾನಿಗೆ ತುಂಬ ಟೇಸ್ಟ್ ಕೊಡುತ್ತೆ. ಮತ್ತು ಪುದೀನ ಇವಿಷ್ಟನ್ನು ಸೇರಿಸಿ ರುಬ್ಕೊಳ್ಬೇಕು. ಈಗ ಮಸಾಲೆನ ನುಣ್ಣಗೆ ರುಬ್ಕೊಂಡಿದ್ದೀನಿ. ಈಗ ಬಿರಿಯಾನಿ ಪ್ರೊಸೀಜರ್ ಸ್ಟಾರ್ಟ್ ಮಾಡೋಣ. ಈಗ ಗ್ಯಾಸ್ ಆನ್ ಮಾಡಿಕೊಂಡು ಒಲೆ ಮೇಲೆ ಕುಕ್ಕರ್ ಇಟ್ಟಿದ್ದೀನಿ. ಕುಕ್ಕರ್ ಬಿಸಿಯಾಗಿದೆ. ಈಗ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ, ಈಗ ಬಿರಿಯಾನಿ ಮಸಾಲೆ ಹಾಕ್ತಾ ಇದ್ದೀನಿ. ಫ್ಲೇವರ್ ಬಿಟ್ಕೊಳ್ಳೋವರೆಗೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಲವಂಗ ಒಂದು ಸ್ವಲ್ಪ ದಪ್ಪ ಆಗಬೇಕು. ಮಸಾಲೆ ಪದಾರ್ಥ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಗ್ಯಾಸ್ ಫ್ಲೇಮ್ನ ಸ್ವಲ್ಪ ಹೈಯಲ್ಲಿಟ್ಟು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಕೈ ಆಡ್ತಾನೆ ಇರಬೇಕು. ಈರುಳ್ಳಿಲಿರೋ ನೀರಿನ ಅಂಶ ಎಲ್ಲ ಹೋಗಿ ಎಣ್ಣೆ ಬಿಟ್ಕೋಬೇಕು. ಅಲ್ಲಿ ತನಕ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಚೆನ್ನಾಗಿ ಫ್ರೈ ಆದ್ರೇ ಬಿರಿಯಾನಿಗೆ ಒಂದು ಟೇಸ್ಟ್ ಕೊಡುತ್ತೆ. ಈಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿ ಎಣ್ಣೆ ಬಿಟ್ಟಿದೆ. ಈಗ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇದು ಮಸಾಲೆಗೆ. ಅರಿಶಿನ ಪುಡಿ ಇಷ್ಟು ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಈಗ ರುಬ್ಕೊಂಡಿರೋ ಮಸಾಲಾನ ಸೇರಿಸ್ತಾ ಇದ್ದೀನಿ.
ಈಗ ಚೆನ್ನಾಗಿ ಕೈ ಆಡಿಸಿ ಮಸಾಲೆಯಲ್ಲಿ ಎಣ್ಣೆ ಬಿಟ್ಕೊಳ್ಳೋ ತನಕ ಫ್ರೈ ಮಾಡ್ಕೋಬೇಕು. ಈಗ ಗ್ಯಾಸ್ ಫ್ಲೇಮ್ನ ಮೀಡಿಯಮಲ್ಲಿ ಇಟ್ಕೊಂಡಿದ್ದೀನಿ, ಇಲ್ಲಾಂದರೆ ಮಸಾಲೆ ಸೀದೋಗುತ್ತೆ ಉರಿ ಜಾಸ್ತಿ ಇದ್ದರೆ. ಈ ಸ್ಟೇಜಲ್ಲಿ ಮೊಸರು ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸಿ ಒಂದು ಈ ರೀತಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಮಸಾಲೆ ಎಲ್ಲ ಹೊಂದ್ಕೊಳ್ಳೋಂಗೆ ಮಿಕ್ಸ್ ಮಾಡ್ಕೋಬೇಕು. ಮಸಾಲೆ ಎಲ್ಲ ಚೆನ್ನಾಗಿ ಬೆಂದು ಎಣ್ಣೆ ಬಿಟ್ಟಿದೆ, ನೋಡ್ತಾ ಇರ್ಬೋದು. ಇವಾಗ ಇದು ಟೊಮೆಟೊ ರುಬ್ಬಿದ ಪ್ಯೂರಿ ಹಾಕ್ತಾ ಇದ್ದೀನಿ. ರುಬ್ಬ ಹಾಕಿದ್ರೂ ಚೆನ್ನಾಗಿರುತ್ತೆ ಟೇಸ್ಟು ಟೊಮೆಟೊ ಬಿರಿಯಾನಿಗೆ. ಈಗ ಟೊಮೆಟೊದು ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈಗ ಬಿರಿಯಾನಿ ಮಸಾಲೆ ಎಲ್ಲ ಚೆನ್ನಾಗಿ ಬೆಂದು ಎಣ್ಣೆ ಬಿಟ್ಟಿದೆ. ಈಗ ಚಿಕನ್ ಹಾಕ್ಕೊಳ್ತಾ ಇದ್ದೀನಿ. ಆಗಲೇ ಸ್ವಲ್ಪ ಉಪ್ಪು ಹಾಕಿದೆ, ಈಗ ಒಂದು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ಈಗ ಈ ಚಿಕನ್ ಮುಕ್ಕಾಲು ಭಾಗ ಬೇಯೋ ತನಕ ಬೇಯಿಸ್ಕೊಳ್ಬೇಕು. ಒಂದು ಪ್ಲೇಟ್ ಮುಚ್ಚಿ ಚಿಕನ್ ಬೇಯಿಸ್ಕೊಳ್ತೀನಿ. ಈಗ ಮುಚ್ಚಳ ಮುಚ್ಚಿ ಒಂದು 5 ನಿಮಿಷ ಚಿಕನ್ ಬೇಯಕ್ಕೆ ಬಿಡೋಣ. ಮಧ್ಯ ಮಧ್ಯ ಮುಚ್ಚಳ ತೆಗೆದು ಎಲ್ಲನೂ ಒಂದು ಸಲ ಮಿಕ್ಸ್ ಮಾಡ್ಕೋಬೇಕು. ಚಿಕನ್ ಮಸಾಲೆ ಜೊತೆ ಹೊಂದ್ಕೊಂಡು ಚೆನ್ನಾಗಿ ಬೆಂದಿದೆ, ಮುಕ್ಕಾಲು ಬೆಂದಿದೆ. ಈಗ ನೀರು ಹಾಕ್ಕೊಳ್ಳೋಣ ಚಿಕನ್ಗೆ. ನಾನು ಅರ್ಧ kg ಅಕ್ಕಿ ಅಂದರೆ 2 ಲೋಟ ಅಕ್ಕಿ ತೊಗೊಂಡಿದ್ದೆ, ಅದಕ್ಕೆ 3 ಲೋಟ ಅಳತೆಯಲ್ಲಿ ನೀರು ಹಾಕ್ತಾ ಇದ್ದೀನಿ. ಇದು ಜಾರು ತೊಳೆದಿದ್ದ ನೀರು ಮಸಾಲೆ ಸೇರಿಸ್ಕೊಂಡು 3 ಲೋಟ ನೀರು ಹಾಕ್ಕೋಬೇಕು. 3 ಲೋಟ ನೀರು ಹಾಕಿದ್ದೀನಿ. ಮತ್ತೆ ಒಂದು ಸಲ ಚೆನ್ನಾಗಿ ಹೊಂದ್ಕೊಳ್ಳೋವಂತೆ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿಕೊಂಡು ಇನ್ನೊಂದು 2 ಕುದಿ ಬರೋ ತನಕ ಮುಚ್ಚಳ ಮುಚ್ಚಿ ಬೇಯಿಸ್ಕೊಳ್ತೀನಿ. ಈಗ ಚೆನ್ನಾಗಿ ನೀರು ಕುದೀತಾ ಇದೆ. ಇನ್ನೊಂದು ಸರ್ತಿ ಚಿಕನ್ನು ಮಸಾಲೆ ಎಲ್ಲ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಸಾಲೆ ಎಲ್ಲ ಚೆನ್ನಾಗಿ ಬೆಂದು ಎಣ್ಣೆ ಬಿಟ್ಟಿದೆ. ಈ ಟೈಮಲ್ಲಿ ಚೆನ್ನಾಗಿ ತೊಳೆದು ಬಸ್ಕೊಂಡಿರೋ ಅಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಬಾಸ್ಮತಿ ಅಕ್ಕಿ ಆಗಿರೋದ್ರಿಂದ 3 ಲೋಟ ನೀರು ಸಾಕಾಗುತ್ತೆ, ಇಲ್ಲಾಂದರೆ ಅನ್ನ ಎಲ್ಲ ಮುದ್ದೆ ಮುದ್ದೆ ಆಗೋಗುತ್ತೆ, ಬಿರಿಯಾನಿ ಚೆನ್ನಾಗಿರಲ್ಲ. ಇದು ಮೆಲ್ಲಿಗೆ ಚೆನ್ನಾಗಿ ಹರಡ್ಕೊಳ್ಳುವಂತೆ ಸುತ್ತ ಹಿಂಗೆ ಒಂದು ಮಿಕ್ಸ್ ಕೊಡೋಣ, ಇಲ್ಲಾಂದರೆ ಅಕ್ಕಿ ಎಲ್ಲ ಕಟ್ಟಾಗೋಗುತ್ತೆ. ಅಕ್ಕಿ ಎಲ್ಲ ಚೆನ್ನಾಗಿ ಕುದ್ದು ಸ್ವಲ್ಪ ಮೇಲೆ ಕಾಣಿಸ್ತಾ ಇರಬೇಕು, ನೀರು ಕಡಿಮೆ ಆಗಿರಬೇಕು. ಅಲ್ಲಿ ತನಕ ಮುಚ್ಚಳ ಮುಚ್ಚಿ ಇನ್ನೊಂದು 3 ನಿಮಿಷ ಬೇಯಿಸ್ಕೊಳ್ಳೋಣ. ಈಗ ಅಕ್ಕಿ ಚೆನ್ನಾಗಿ ಕುದೀತಾ ಇದೆ. ಈ ಟೈಮಲ್ಲಿ ಇದು ಬಿರಿಯಾನಿಗೆ ಉಪ್ಪು ಖಾರ ಎಲ್ಲ ಸರಿಯಾಗಿದೆಯಾ ನೋಡ್ಕೋಬೇಕು. ಸ್ವಲ್ಪ ಉಪ್ಪು ಕಡಿಮೆ ಇದೆ, ಉಪ್ಪು ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಉಪ್ಪು ಮುಂದೆ ಇರಬೇಕು, ಉಪ್ಪು ಮುಂದೆ ಇದ್ದರೆ ಅಕ್ಕಿ ಎಲ್ಲ ಹೀರ್ಕೊಂಡು ಬಿರಿಯಾನಿ ಟೇಸ್ಟ್ ಆಗಿರುತ್ತೆ. ಈಗ ಇನ್ನೊಂದ್ಸಲಿ ಹೀಗೆ ಮೆಲ್ಲಿಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಉಪ್ಪು ಹಾಕಿದ್ನೆಲ್ಲ ಸರಿ ಹೊಂದ್ಕೋಬೇಕು. ಹೀಗೆ ಸುತ್ತ ತಿರ್ಕೋಬೇಕು. ಜೋರಾಗಿ ತಿರ್ಸಿದ್ರೆ ಅಕ್ಕಿ ಕಟ್ಟಾಗೋಗುತ್ತೆ.
ಈಗ ಇನ್ನೊಂದು ಸಲ ಮೆಲ್ಲಗೆ ಮಿಕ್ಸ್ ಕೊಟ್ಟು ಮುಚ್ಚಳ ಮುಚ್ಚಿ ಒಂದು ವಿಷಲ್ ಕೂಗಿಸ್ಕೊಳ್ಳೋಣ. ಯಾಕಂದರೆ ಮಸಾಲೆ ಎಲ್ಲ ತಳದಲ್ಲೇ ಇದು ಸೇರ್ಕೊಂಡ್ಬಿಡುತ್ತೆ. ಈಗ ಒಂದು ಮಿಕ್ಸ್ ಕೊಟ್ಟರೆ ಎಲ್ಲ ಮೇಲೆ ಬಂದು ಸಮವಾಗಿ ಅಕ್ಕಿಗೆಲ್ಲ ಮಸಾಲೆ ಹೊಂದ್ಕೊಳ್ಳುತ್ತೆ. ಈಗ ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು ನಿಮಿಷ ಕೂಗಿಸ್ಕೊಳ್ತಾ ಇದ್ದೀನಿ. ಈಗ ಒಂದು ವಿಷಲ್ ಆಗಿದೆ. ಈ ಸ್ಟೀಮ್ ಹೋಗೋವರೆಗೂ ವೆಯ್ಟ್ ಮಾಡೋಣ. ಕುಕ್ಕರಿನ ಸ್ಟೀಮ್ ಎಲ್ಲ ಹೋಗಿದೆ. ಬನ್ನಿ ಬಿರಿಯಾನಿ ಹೇಗಾಗಿದೆ ಅಂತ ನೋಡೋಣ. ನೋಡಿ, ಬಿರಿಯಾನಿ ಸೂಪರ್ ಆಗಿದೆ. ಪ್ರತಿಯೊಂದು ಅಕ್ಕಿಗೂ ಮಸಾಲೆ ಚೆನ್ನಾಗಿ ಹೊಂದ್ಕೊಂಡಿದೆ. ಅಕ್ಕಿ ಒಂದು ಒಡೆದಿಲ್ಲ, ಉದ್ದುದಾಗಿದೆ. ಹೀಗೆ ತಿರುಗಿದ್ರೆ ಅಕ್ಕಿನ ಹೀಗೆ ಸೈಡಿಂದ ಎತ್ತಿ ಹಿಂಗೆ ಮೇಲೆ ಹಾಕಿದ್ರೆ ಸಾಕು. ಈಗ ಬಿರಿಯಾನಿ ರೆಡಿ ಆಗಿದೆ. ಇವತ್ತಿನ ಸ್ಪೆಷಲ್ ಬಿರಿಯಾನಿ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.